ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದು 2 ಸ್ಟೆಪ್ಸ್ ವೆರಿಫಿಕೇಷನ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ. ಇದು ನಾನೊಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ ನೋಡಿ. ಪ್ರೀತಿಯ ಹೃದಯ ಚಾನಲ್ ನೇಮ್ ಹೆಸರು. ಇದರಲ್ಲಿ ಒಂದೇ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದು, 1 ಸಬ್ಸ್ಕ್ರೈಬರ್ ಮಾತ್ರ ಇದ್ದಾರೆ. ಅದಕ್ಕೆ 7 ವ್ಯೂಸ್ ಬಂದಿದೆ. ಇದನ್ನು ನಾವು ಹೇಗೆ ವೆರಿಫಿಕೇಷನ್ ಮಾಡೋದು, ಮೊಬೈಲ್ ನಂಬರ್ ಆಗಿರಲಿ, ಜಿಮೇಲ್ ಅಕೌಂಟ್ ಆಗಿರಲಿ, ಹೇಗೆ ವೆರಿಫಿಕೇಷನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಾನಿವಾಗ ಬ್ಯಾಕ್ ಹೋಗ್ತೀನಿ. ಇವಾಗ ನಾನು ಮೊಬೈಲಲ್ಲಿ ಎಲ್ಲರ ಹತ್ರ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಚಾನಲ್ ಮಾಡುವವರು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೇಬೇಕಾಗತ್ತೆ. ಹಾಗಾಗಿ ನಾನು ನನ್ನ ಚಾನಲ್ಗೆ ಹೋಗ್ತೀನಿ, ಯೂಟ್ಯೂಬ್ ಸ್ಟುಡಿಯೋ ಮೂಲಕ ಹೋಗ್ತೀನಿ ನೋಡಿ. ಈಗ ನನ್ನ ಚಾನಲ್ ಓಪನ್ ಆಯಿತು. ಜಾಸ್ತಿ ನಿಮ್ಮನ್ನು ಕಾಯಿಸೋದಿಲ್ಲ, ಬೇಗ ನಾನು ಹೇಳಿಬಿಡ್ತೀನಿ. ಇಲ್ಲಿ ಅರ್ನ್ ಅಂತ ಲಾಸ್ಟಲ್ಲಿ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಅರ್ನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಮದು ಎಷ್ಟು ಸಬ್ಸ್ಕ್ರೈಬರ್ ಆಗಿದೆ, ವಿಡಿಯೋ ಅಪ್ಲೋಡ್ ಮಾಡಿದ್ದು ಎಲ್ಲ ಬರುತ್ತೆ. ಅಲ್ಲಿ 2 ಸ್ಟೆಪ್ಸ್ ವೆರಿಫಿಕೇಷನ್ ಅಂತ ಕಾಣಿಸ್ತಿದೆ ನೋಡಿ ಮೇಲ್ಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ಏನು ಜಿಮೇಲ್ ಅಕೌಂಟ್ ಕೊಟ್ಟಿರ್ತೀವೋ ಆ ಜಿಮೇಲ್ ಅಕೌಂಟ್ಗೆ ಹೋಗಿ ನಮ್ಮ ಮೊಬೈಲ್ ನಂಬರನ್ನು ಹಾಕಿಬಿಟ್ರೆ ನಮಗೊಂದು OTP ಬರುತ್ತೆ. ಅದನ್ನು ಆ್ಯಡ್ ಮಾಡಿಬಿಟ್ಟಿದ್ರೆ ಆಯಿತು. ಆಗ ಜಿಮೇಲ್ ಅಕೌಂಟು ಕೂಡ ವೆರಿಫೈ ಆಗುತ್ತೆ, ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಹೀಗೆ ನಾವು 2 ನಿಮಿಷದಲ್ಲಿ ವೆರಿಫಿಕೇಷನ್ನ ಡನ್ ಮಾಡ್ಕೊಳ್ಬೋದು.